ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಸುಕುಮಾರ ಸ್ವಾಮಿಯ ಕಥೆ ಇದರಲ್ಲಿ ಬರುವಂತಹ ಉಪಕಥೆಗಳನ್ನು ನೋಡೋಣ. ಕನ್ಯೆಯ ಕಥೆ. ಕೌಶಾಂಬಿ ಎಂಬ ಊರು. ಇಲ್ಲಿ ಸುಮಿತ್ರನೆಂಬ ಶೆಟ್ಟಿಯು 1 ಕೋಟಿ ಶ್ರೀಮಂತನಾಗಿದ್ದನು. ಇವನ ಮಗ ವಸುಮಿತ್ರನನ್ನು ಸರ್ಪ ಕಡಿಯಿತು. ಹೆಣವನ್ನು ಮಸಣಕ್ಕೆ ಸಾಗಿಸಿದನು. ಗರುಡನಾಭಿ ಎಂಬ ಮಂತ್ರವಾದಿ ವಸುಮಿತ್ರನನ್ನು ಬದುಕಿಸುವೆನು, ನಾಳೆ ಮಂತ್ರ ಹಾಕುವೆನು, ರಾತ್ರಿಯೆಲ್ಲ ಈ ಹೆಣದ ಮುಂದೆ ಕಟ್ಟೆಚ್ಚರಿಕೆಯಿಂದ ಕಾವಲು ಇರಿಸಿ ಎಂದು ಹೇಳಿದನು. ಶೆಟ್ಟಿಯು 4 ಮಂದಿ ಸುಬ್ಬಟರನ್ನು ಕಾವಲಿಗೆ ಇರಿಸಿದನು. ಇವರಲ್ಲಿ ಒಬ್ಬ ರಾತ್ರಿ ಕುರಿಯನ್ನು ಕದ್ದು ತರಲು ಹೋದನು. ಇನ್ನೊಬ್ಬ ಪುಳ್ಳೆಯನ್ನು ಸಂಗ್ರಹಿಸಲು ಹೋದನು. ಪುಳ್ಳೆ ಅಂದರೆ ಕಟ್ಟಿಗೆ. ಮತ್ತೊಬ್ಬ ಬೆಂಕಿ ತರಲು ಹೋದನು. ಒಬ್ಬ ಮಾತ್ರ ಕದಲದೇ ಅಲ್ಲಿ ಕಾವಲಿದ್ದನು. ಕುರಿಯನ್ನು ಕೊಂದು ಬೇಯಿಸಿ 4 ತಿಂದು ತೇಗಿದರು. ಶೆಟ್ಟಿಯು ಬೆಳಿಗ್ಗೆ ಮಹಡಿಯ ಮೇಲಿಂದಲೇ ಈ 4 ತಲಾ 1000 ದೀನಾರವಿದ್ದ 4 ಚೀಲಗಳನ್ನು ಜನಸಂದಣಿಯಲ್ಲಿ ತೆಗೆದುಕೊಳ್ಳುವಂತೆ ಎಸೆದನು. ಇವರಲ್ಲಿ ಒಬ್ಬ ತನಗೆ ಹಣದ ಚೀಲ ಸಿಗಲಿಲ್ಲ ಎಂದು ಬೊಬ್ಬೆ ಹಾಕಿದನು. ಶೆಟ್ಟಿಯು ರಾಜನಿಗೆ ದೂರು ಕೊಟ್ಟನು. ಕಳ್ಳನನ್ನು ಹುಡುಕಲು ರಾಜನು ತಳವಾರನಿಗೆ ತಿಳಿಸಿದನು. ತಳವಾರನು ಆ 4 ಕಳ್ಳರನ್ನು ತನ್ನ ಮನೆಗೆ ಕರೆದು ತಂದು ಏನೇನು ಉಪಾಯ ಮಾಡಿದರೂ ಕಳ್ಳನನ್ನು ಪತ್ತೆ ಹಚ್ಚಲು ಇವನಿಂದ ಆಗದೆ ಇವನು ಚಿಂತಾಕ್ರಾಂತನಾದನು. ಈ ವಿಷಯ ಇವನ ಮಗಳಿಗೆ ಗೊತ್ತಾಗಿ, ಭಯಬೇಡ, ನಾನು ಕಳ್ಳನನ್ನು ಪತ್ತೆ ಹಚ್ಚುತ್ತೇನೆ, ನೀವು ತಲೆಬಿಸಿ ಮಾಡಿಕೊಳ್ಳಬೇಡಿ ಎಂದು ತಂದೆಯನ್ನು ಸಮಾಧಾನಪಡಿಸಿದಳು. ಈಗ ಇದರಲ್ಲಿ ಸುಧಾಮೆಯ ಕಥೆ. ತಳವಾರನ ಮಗಳು ಸುಮತಿ 4 ಭಟರನ್ನು ಕೂರಿಸಿಕೊಂಡು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ಅಂದರೆ ಆ ಕಳ್ಳರನ್ನು ಕೂತ್ಕೊಳಿಸಿ ಒಂದು ಕಥೆಯನ್ನು ಹೇಳ್ತಾಳೆ. ಪಾಟಲಿಪುತ್ರದಲ್ಲಿ ಸುದತ್ತ ಎಂಬ ಶೆಟ್ಟಿ ಇದ್ದನು. ಇವನ ಮಗಳು ಸುಧಾಮೆ. ಸುಧಾಮೆ ಒಮ್ಮೆ ಗಂಗಾ ಸ್ನಾನಕ್ಕೆ ಹೋದಾಗ ಒಂದು ಮೊಸಳೆ ಹಿಡಿದುಕೊಂಡಿತು. ತಡಿಯಲ್ಲಿ ಇವಳ ಸೋದರ ಮಾವ ಸುದತ್ತ ಎಂಬವನು ಇದ್ದನು. ಅವಳು ತನ್ನ ಪ್ರಾಣ ಉಳಿಸು ಎಂದು ಮಾವನಿಗೆ ಮೊರೆಯಿಟ್ಟಳು. ಆಗ ಮಾವ, ನಾನು ಕೇಳಿದ್ದನ್ನು ಕೊಡುವೆಯಾದರೆ ನಿನ್ನನ್ನು ಮೊಸಳೆಯಿಂದ ಬಿಡಿಸುವೆನು ಎಂಬ ಷರತ್ತು ಹಾಕಿದನು. ಮಾವ, ನೀನು ಕೇಳಿದ್ದನ್ನು ಕೊಡುವೆನು, ಬೇಗ ಪಾರು ಮಾಡು ಎಂದು ಕಿರುಚಿಕೊಂಡಳು. ಇವನು ನೀರಿಗೆ ಧುಮುಕಿ ಮೊಸಳೆಯಿಂದ ಇವಳನ್ನು ಬಿಡಿಸಿದನು. ಮಾವ, ನಿನಗೆ ಏನು ಕೊಡಬೇಕು? ನೀನು ಕೇಳಿದ್ದನ್ನು ಖಂಡಿತ ಕೊಡುವೆನು ಎಂದು ಇವಳು ಆಶ್ವಾಸನೆ ಕೊಟ್ಟಳು. ನೀನು ಮದುವೆಯ ದಿನ ಶೃಂಗಾರ ಮಾಡಿಕೊಂಡು ನನ್ನ ಬಳಿ ಬಂದು ದರ್ಶನ ಕೊಡಬೇಕು ಎಂದು ಅವನು ನಿಬಂಧನೆ ಮಾಡಿದನು. ಮಾವ, ಹಾಗೆ ಆಗಲಿ ಎಂದು ಸುಧಾಮೆ ಮಾತು ಕೊಟ್ಟಳು. ಕೆಲವು ದಿನ ಕಳೆಯಿತು. ಸುಧಾಮೆಯ ಮದುವೆಯೂ ನಿಶ್ಚಯವಾಯಿತು. ಇವಳು ಮದುವಣಗಿತ್ತಿಯಾಗಿ ಅಡಿಯಿಂದ ಮುಡಿ ತನಕ ಸಿಂಗಾರಗೊಂಡು ಹಿಂದೆ ತಾನು ಮಾವನಿಗೆ ಮಾತು ಕೊಟ್ಟದ್ದು ನೆನಪಾಗಿ ತನ್ನ ಶೃಂಗಾರವನ್ನು ಅವನಿಗೆ ತೋರಿಸಲು ನಡುರಾತ್ರಿಯಲ್ಲೇ ಮನೆಯನ್ನು ತೊರೆದು ಬರುವಾಗ ದಾರಿಯಲ್ಲಿ ಒಬ್ಬ ಕಳ್ಳನ ಕೈಗೆ ಸಿಕ್ಕಿಬಿದ್ದಳು. ನಿನ್ನ ಬಳಿ ಇರುವ ಆಭರಣಗಳನ್ನೆಲ್ಲ ಕೊಟ್ಟರೆ ಮಾತ್ರ ನಿನ್ನನ್ನು ಬಿಡುವೆನು ಎಂದು ಅವನು ಪೀಡಿಸಿದನು. ನಾನು ಒಬ್ಬರನ್ನು ಕಾಣಬೇಕಾಗಿದೆ, ಅವರನ್ನು ಕಂಡು ಈಗಲೇ ಹಿಂತಿರುಗಿ ಬಂದು ಆಭರಣಗಳನ್ನು ನಿನಗೆ ಒಪ್ಪಿಸುವೆನು, ನೀನು ನನಗಾಗಿ ಕಾಯುತ್ತಿರು ಎಂದು ಹೇಳಿ ಅವನನ್ನು ನಂಬಿಸಿ ಸುಧಾಮೆ ಮುಂದೆ ಸಾಗಿದಳು. ನಡುವೆ ತಳವಾರನು ಇವಳನ್ನು ತಡೆದು, ನಡುರಾತ್ರಿಯಲ್ಲಿ ಎಲ್ಲಿಗೆ ಹೊರಟಿರುವೆ ಹಾದರಗಿತ್ತಿ ಎಂದು ಗದರಿಸಿದನು. ಅವಸರದ ಮನೆಮಾರ್ತಿಯುಂಟು, ನನ್ನನ್ನು ಕಾಡಬೇಡ, ನನ್ನನ್ನು ಬಿಟ್ಟು ಬಿಡು, ಬೇಗ ಹಿಂದಿರುಗುವೆನು, ಆಗ ನಿಮಗೆ ತೋಚಿದಂತೆ ಮಾಡಬಹುದು ಎಂದು ಇವಳು ಗೋಗರೆದಳು. ತಳವಾರನು ಆಕೆಯನ್ನು ಹೋಗಲು ಬಿಟ್ಟನು. ಸುಧಾಮೆಯು ಸ್ವಲ್ಪ ದೂರ ಸಾಗುತ್ತಿರುವಾಗ ದಾರಿಯಲ್ಲಿ ಬ್ರಹ್ಮರಾಕ್ಷಸನ ಕೈಗೆ ಸಿಕ್ಕಿಬಿದ್ದಳು. ಇವಳನ್ನು ತಿಂದು ಹಾಕಲು ರಾಕ್ಷಸನು ಹಾತೊರೆದನು. ಮಹಾರಾಯ, ಇನ್ನೊಂದು ಕ್ಷಣದಲ್ಲಿ ನನ್ನ ಕಾರ್ಯ ಪೂರೈಸಿಕೊಂಡು ಬರುವೆನು, ಆಗ ನೀನು ನನ್ನನ್ನು ತಿನ್ನುವೆಯಂತೆ ಎಂದು ಅವನ ಮನಸ್ಸನ್ನು ಕರಗಿಸಿ ಮುಂದೆ ಹೊರಟಳು. ಇವಳ ಉದ್ದ ಆಳ ಅರಿಯಲು ಕಳ್ಳನು, ತಳವಾರನು,
ಬ್ರಹ್ಮರಾಕ್ಷಸನು ಈಕೆಗೆ ಕಾಣದಂತೆ ಹಿಂಬಾಲಿಸಿದರು. ಸುಧಾಮೆಯು ಸೋದರ ಮಾವನಿದ್ದ ಮಳಿಗೆಗೆ ಬಂದು ಬಾಗಿಲು ತೆಗೀರಿ ಎಂದಳು. ಯಾರು ಬಂದಿರುವರು ಎಂದು ಅವನು ಕೇಳಿದನು. ನಾನು ಸುಧಾಮೆ ಎಂದು ಇವಳು ಹೇಳಿದಳು. ಅವನು ಬಾಗಿಲು ತೆರೆದು, ಈ ನಡುರಾತ್ರಿಯಲ್ಲಿ ಏಕೆ ಬಂದೆ ಎಂದು ಚಕಿತನಾದನು. ನನ್ನ ಮದುವೆಯ ಪ್ರಥಮ ದಿನದ ಶೃಂಗಾರವನ್ನು ತೋರಿಸುವುದಕ್ಕಾಗಿ ಮಾತು ಕೊಟ್ಟಿದ್ದೇನಲ್ಲ, ಆ ಮಾತಿನಂತೆ ಈಗ ನಡೆದುಕೊಂಡಿರುವೆನು ಎಂದು ಇವಳು ತಿಳಿಸಿದಳು. ಇವಳ ರೂಪವನ್ನು ಕಂಡು ಅವನು ಬೆರಗಾಗಿ, ನಿನ್ನ ಮುಂದೆ ವಿದ್ಯಾಧರಿಯೂ ಅಲ್ಲ, ದೇವಗಣಿಕೆಯರೂ ಇಲ್ಲ. ನೀನು ಅವರೆಲ್ಲರಿಗಿಂತ ಸುಂದರವಾಗಿರುವೆ. ನಿನ್ನ ಪ್ರತಿಜ್ಞೆ ನೆರವೇರಿದಂತಾಯಿತು. ಈ ನಡುರಾತ್ರಿಯಲ್ಲಿ ನೀನು ಬರಬಾರದಾಗಿತ್ತು. ದಾರಿಯಲ್ಲಿ ಕಳ್ಳರೂ ತಳವಾರರೂ ನಿನ್ನನ್ನು ಕಾಡದಿರರು. ಬೇಗ ಜೋಪಾನವಾಗಿ ಹೋಗು ಎಂದು ಹೇಳಿದನು. ಅವನು ಹೇಳಿದ್ದನ್ನೆಲ್ಲ ಹೊರಗಡೆ ನಿಂತಿದ್ದ ಮೂವರು ಕೇಳಿಸಿಕೊಂಡರು. ಇವರು ಬೇಗ ಬೇಗ ಹಿಂತಿರುಗಿ ಮೊದಲು ತಾನಿದ್ದ ಜಾಗದಲ್ಲಿ ಕಾವಲು ನಿಂತರು. ಮದುವಣಗಿತ್ತಿಯು ಮೊದಲು ರಾಕ್ಷಸನ ಬಳಿಗೆ ಬಂದು, ಈಗ ನಿನಗೆ ತೋಚಿದಂತೆ ಮಾಡು ಎಂದು ತಿಳಿಸಿದಳು. ನೀನು ಸತ್ಯವಂತೆ. ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವ ಭಾವ, ವಿಲಾಸ ವಿಭ್ರಮಗಳಿಂದ ತುಂಬಿ ತುಳುಕುತ್ತಿರುವ ನಿನ್ನನ್ನು ತಿಂದು ನಾನು ನರಕಕ್ಕೆ ಹೋಗಲೇ? ನಿನ್ನನ್ನು ಬಿಟ್ಟಿರುವೆನು, ಹೋಗು ಎಂದು ಔದಾರ್ಯ ತೋರಿದನು. ಇವಳು ತಳವಾರನ ಬಳಿಗೆ ಬಂದಳು. ಬಂದಿರುವೆನು, ನಿನಗೆ ತೋಚಿದಂತೆ ಮಾಡಬಹುದು ಎಂದು ಕೇಳಿಕೊಂಡಳು. ನಿನ್ನನ್ನು ನಾನು ಮೊದಲು ಹಾದರಗಿತ್ತಿ ಎಂದು ತಪ್ಪು ತಿಳಿದುಕೊಂಡಿದ್ದೆನು. ನಿನ್ನಂಥ ಒಳ್ಳೆಯವರುಂಟೆ? ನೀನು ಮಾತು ಕೊಟ್ಟಂತೆ ಬಂದಿರುವೆ. ನೀನು ಮಹಾ ಸತ್ಯವಂತೆ, ಹೋಗಮ್ಮ ಎಂದು ಗೌರವದಿಂದ ಬೀಳ್ಕೊಟ್ಟನು. ಸುಧಾಮೆಯು ಕಳ್ಳನ ಬಳಿಗೆ ಬಂದಳು. ತಾನು ಧರಿಸಿದ್ದ ಎಲ್ಲ ಆಭರಣಗಳನ್ನು ಕಳಚಿ ಎಲ್ಲವನ್ನೂ ಅವನ ಮುಂದಿಟ್ಟಳು. ಅಮ್ಮ, ನೀನು ಕೊಡುತ್ತಿರುವ ಆಭರಣವು ಅಚಂದ್ರಾರ್ಕವಾಗಿರುವುದೇ? ಈ ಐಶ್ವರ್ಯ ಕರಗಿ ಹೋಗುವುದು. ನಿನ್ನ ಆಭರಣಗಳು ನನಗೆ ಬೇಡ, ಹೋಗಮ್ಮ ಎಂದು ಇವಳನ್ನು ಕಳುಹಿಸಿಕೊಟ್ಟನು. ಇವಳು ಎಲ್ಲರಿಂದಲೂ ಬೀಳ್ಕೊಟ್ಟು ತನ್ನ ಮನೆ ಸೇರಿದಳು ಎಂದು ಸುಮತಿಯು ಆ ಕಥೆಯನ್ನು ಹೇಳಿ, ಈ ನಾಲ್ವರಲ್ಲಿ ಒಳ್ಳೆಯವರು ಯಾರು ಹೇಳಿ ಅಣ್ಣಗಳಿರ ಎಂದು ಈಕೆ ಒಂದು ಸಮಸ್ಯೆಯನ್ನು ಅವರ ಮುಂದಿಟ್ಟಳು. ರಾತ್ರಿ ಕುರಿಯನ್ನು ಕೊಂದವನು ಬ್ರಹ್ಮರಾಕ್ಷಸನು ಎಲ್ಲರಿಗಿಂತ ಒಳ್ಳೆಯವನು. ಅವಳನ್ನು ತಿನ್ನಬಹುದಾಗಿತ್ತು, ಆದರೆ ಅವನು ಅವಳ ಪ್ರಾಣ ಉಳಿಸಿದನು ಎಂದು ತನ್ನ ಅಭಿಪ್ರಾಯ ಸೂಚಿಸಿದನು. ಸರ್ಪ ಕಡಿದವನ ಬಳಿ ಕಾದಿದ್ದವನು ತಳವಾರನು ಆಕೆಯನ್ನು ತೊಂದರೆ ಕೊಡದೆ ಬಿಟ್ಟನು. ಆದ್ದರಿಂದ ತಳವಾರನೇ ಎಲ್ಲರಿಗಿಂತ ಒಳ್ಳೆಯವನು ಎಂದು ತನ್ನ ಅಭಿಪ್ರಾಯ ಸೂಚಿಸಿದನು. ಬೆಂಕಿ ತರಲು ಹೋದವನು ಮದುವಣಗಿತ್ತಿಯು ಸುರಸುಂದರಿಯಾಗಿದ್ದರೂ ಅವಳ ಸೋದರ ಮಾವ ಏಕಾಂತ ಸಿಕ್ಕಿದ್ದರೂ ಇವಳನ್ನು ಕೆಡಿಸದೆ ಬೀಳ್ಕೊಟ್ಟನು. ಆದ್ದರಿಂದ ಧನದತ್ತನೇ ನಿಜವಾಗಿಯೂ ಒಳ್ಳೆಯವನು ಎಂದು ತನ್ನ ತೀರ್ಪು ಹೇಳಿದನು. ಹಣದ ಚೀಲವನ್ನು ಕದ್ದವನು ಕಳ್ಳನ ಮುಂದೆ ಎಲ್ಲ ಆಭರಣಗಳನ್ನು ಕಳಚಿಟ್ಟರೂ ಅವನು ಆಭರಣಗಳಿಗೆ ಆಶೆ ಪಡದೆ ಅವಳನ್ನು ಪ್ರಾಣ ಸಹಿತ ಬಿಟ್ಟನು. ಆದ್ದರಿಂದ ಈ ನಾಲ್ವರಲ್ಲಿ ಕಳ್ಳನನ್ನು ನಾವು ಮೆಚ್ಚಬೇಕು ಎಂದು ವಾದಿಸಿದನು. ಸುಮತಿಯು ಸ್ವಲ್ಪ ಹೊತ್ತು ಸುಮ್ಮನಾದಳು. ನಾಲ್ವರೂ ನಿದ್ರೆ ಹೋದರು. ಇವಳು ಕಳ್ಳನನ್ನು ಎಬ್ಬಿಸಿ ಏಕಾಂತದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರುವೆನು. ನನಗೆ ಮೈತುಂಬ ಒಡವೆ ಮಾಡಿಸುವುದಾದರೆ ನಾನು ನಿನಗೆ ಹೆಂಡತಿಯಾಗುವೆನು. ನಿನ್ನ ಜೊತೆಯಲ್ಲೇ ಬಂದು ಬಿಡುವೆನು ಎಂದು ಅವನನ್ನು ನಂಬಿಸಿದಳು. ಆಗ ಕಳ್ಳನು ತಾನು ಅಡಗಿಸಿಕೊಂಡಿದ್ದ 1000 ದೀನಾರದ ಥೈಲಿಯನ್ನು ಇವಳ ಕೈಗೆ ಕೊಟ್ಟನು. ನಾವು ಇಬ್ಬರೂ ಸುಖವಾಗಿರೋಣ, ಬಂದುಬಿಡು ಎಂದು ಅವಸರಪಡಿಸಿದನು. ಇವಳು ಒಪ್ಪಿದಂತೆ ನಟಿಸಿ ಆ ಹಣದ ಥೈಲಿಯನ್ನು ತಂದು ಮಲಗಿದ್ದ ತಂದೆಯನ್ನು ಬಲವಂತವಾಗಿ ಎಬ್ಬಿಸಿ ಅವನಿಗೆ ಒಪ್ಪಿಸಿದಳು. ತಳವಾರನು ಥೈಲಿಯೊಡನೆ ಕಳ್ಳನನ್ನು ಹಿಡಿದುಕೊಂಡು ಹೋಗಿ ದೊರೆಗೆ ಒಪ್ಪಿಸಿದನು. ಈ ಚಿತ್ರಕಥೆಗಳನ್ನು ಜನರಿಗೆ ಹೇಳುತ್ತಾ ವೈನೈಕನು ಭತ್ತವನ್ನು ಕದಿಯುತ್ತಿದ್ದನು. ಇನ್ನೂ ಅವನು ಹೇಳಿದ ಇತರ ಕಥೆಗಳನ್ನು ಹೇಳುವೆನು ಎಂದು ಸೋಮಶರ್ಮನು ಮಗಳಿಗೆ ತಿಳಿಸಿದನು. ಈ ಉಪಕಥೆಯ ಹೆಸರು ವೈನಾಕನ ಕೃತಕ ಗರ್ಭ. ಧರ್ಮಪುರ ಅನ್ನುವಂಥ ಒಂದು ಗ್ರಾಮ ಇತ್ತು. ಅಲ್ಲಿ ನಾಗದತ್ತ ಶೆಟ್ಟಿಯ ಆಳು ವೈನಾಕನು ಒಂದು ದಿನ ಕಬ್ಬಿನ ಗದ್ದೆಯನ್ನು ಉಳುತ್ತಿರುವಾಗ ನಿಧಿ ಸಿಕ್ಕಿತು.
ಇದನ್ನು ಗುಟ್ಟಾಗಿಡಲು ಗಂಟನ್ನು ಹೊಟ್ಟೆಗೆ ಕಟ್ಟಿಕೊಂಡನು. ಇವನ ಹೆಂಡತಿಯು ಗಂಡನ ಉಬ್ಬಿದ ಹೊಟ್ಟೆಯನ್ನು ಕಂಡು ಚಕಿತಳಾಗಿ, ಹೊಟ್ಟೆ ಏಕೆ ಮುಂದಕ್ಕೆ ಬಂದಿದೆ ಎಂದು ಚೀರಿದಳು. ನೀನು ಯಾರಿಗೂ ಹೇಳಬಾರದು, ಗುಟ್ಟಾಗಿರಬೇಕು. ನನಗೆ ಗರ್ಭ ಕಟ್ಟಿದೆ, ಗಂಡಸರಿಗೆ ಹೀಗಾಗಬಾರದಿತ್ತು ಎಂದು ಹೇಳಿದನು. ಮಡದಿಯು ಈ ಸುದ್ದಿಯನ್ನು ಊರಿಗೆಲ್ಲ ಬಿತ್ತಿಕೊಂಡು ಬಂದಳು. ಇದು 2ನೇ ಕಥೆ. ಇನ್ನೊಂದಿದೆ ವಿದ್ಯಾರ್ಥಿಗಳೇ, ಗಂಭೀರ ಎಂಬ ಮುದುಕಿಯ ಕಥೆ ಅಂತ. ಈಗಾಗಲೇ ಇದರ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಗೆ ಭೇಟಿ ನೀಡಿ. ಮುಂದೆ ವ್ಯೋಮಕನ ಚಮತ್ಕಾರ ಅನ್ನುವಂಥ ಕಥೆ ಇದೆ ನೋಡಿ. ವ್ಯಾಪಾರ ಮಾಡುವಾಗ ವೈನೈಕನು ಜನರ ಗಮನವನ್ನು ಕಥೆಗಳ ಕಡೆ ಸೆಳೆಯುವಾಗ, ವೈಕನೆಂಬವನು ಭತ್ತವನ್ನು ಅಳೆಯುತ್ತಾ 60 ಮೇಲೆ 20 ಎಂದು ಉಚ್ಚರಿಸುತ್ತಿದ್ದನು. ಅಳೆವ ಜಾಗದಡಿ ಒಂದು ನೆಲಮಾಳಿಗೆ ಇದ್ದಿತ್ತು. ಅಳೆವ ಧಾನ್ಯ ಕಿರಿದಾದ ಕಂಡಿಯಿಂದ ಸೇರಿ ನೆಲಮಾಳಿಗೆಗೆ ಸೇರಲು ವ್ಯೋಮಕನೆಂಬವನು ಗುಪ್ತವಾಗಿ ನೆರವಾಗುತ್ತಿದ್ದನು. ಹೆಚ್ಚಿಗೆ ಭತ್ತ ಅಳೆದಾಗ್ಯೂ ರಾಶಿ ಮಾತ್ರ ಕಿರಿದಾಗೇ ಇರುತ್ತಿತ್ತು. ಈ ಮಂದಿ ಕದೀಮರೂ ಸೇರಿ ಭತ್ತವನ್ನು ರೈತರಿಂದ ಕದಿಯುತ್ತಿದ್ದರು. ಕೆಲವು ಕಾಲ ಕಳೆಯಿತು. ಕೌಶಳ ಗ್ರಾಮದ ಗೌಡ ಜಗದ್ಗೃಹನು ಭತ್ತ ಮಾರಲು ಚಂಪಾನಗರಿಗೆ ಬಂದನು. 3 ಜನ ಕದೀಮರ ಬಾಯ್ಚಳಕ ಮತ್ತು ಕೈಚಳಕವನ್ನು ಇವನು ಪತ್ತೆ ಹಚ್ಚಿ ರಾಜನ ತನಕ ದೂರನ್ನು ಕೊಂಡೊಯ್ದನು. ರಾಜನು ಈ 3 ಮಂದಿ ಕದೀಮರಿಗೂ ಮರಣಶಿಕ್ಷೆ ವಿಧಿಸಿದನು. ಇವರನ್ನು ಕೊಲ್ಲಲು ಎಳೆದುಕೊಂಡು ಹೋಗುತ್ತಿರುವರು ಎಂದು ಸೋಮಶರ್ಮನು ನಾಗಶ್ರೀಗೆ ವಿವರಿಸಿದನು. ಈ ಸೋಮಶರ್ಮ ಮತ್ತು ನಾಗಶ್ರೀ, ಈಗಾಗಲೇ ಇವರ ಕಥೆಯನ್ನು ಹಾಕಿದ್ದೇನೆ, ಇದು ಮುಂದುವರಿದ ಭಾಗ ನೋಡಿಕೊಳ್ಳಿ. ಅಪ್ಪಾಜಿ, ಇಂಥ ಶಿಕ್ಷೆಗೆ ಹೆದರಿ ನಾನು ಕೊಲೆಯನ್ನೂ ಸುಳ್ಳನ್ನು ತ್ಯಜಿಸಿರುವೆನು ಎಂದು ನಾಗಶ್ರೀ ತನ್ನ ನಿರ್ಧಾರವನ್ನು ಪ್ರಕಟಿಸಿದಳು. ಸರಿ ಮಗಳೇ, ಈ 2 ವ್ರತಗಳು ಇರಲಿ ಎಂದು ತಂದೆ ಒಪ್ಪಿಗೆ ಸೂಚಿಸಿದರು. ಸೋಮಶರ್ಮನು ಮಗಳೊಡನೆ ಮುನಿಗಳನ್ನು ಕಾಣಲು ಮುಂದೆ ಹೊರಟರು. ದಾರಿಯಲ್ಲಿ ಒಬ್ಬ ಹೆಂಗಸನ್ನು ಅವಳ ಗಂಡನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿ ಎಳೆದುಕೊಂಡು ಹೋಗುತ್ತಿದ್ದುದನ್ನು ಕಂಡು ನಾಗಶ್ರೀ ಕುತೂಹಲಗೊಳ್ಳುತ್ತಾಳೆ. ಇದಕ್ಕೆ ಕಾರಣವನ್ನು ಕೇಳುತ್ತಾಳೆ. ಸೋಮಶರ್ಮನು ಕಾರಣವನ್ನು ಹೀಗೆ ಮಗಳಿಗೆ ವಿವರಿಸಿದನು. ಇಲ್ಲೀಗ ಮೋದಾಳಿಯ ಕಥೆ ಅನ್ನುವಂಥದ್ದು ಬರ್ತದೆ. ಚಂಪಾನಗರದ ಬಳಿಯಲ್ಲಿ ಒಂದು ಶ್ವೇತಪುರ ಅನ್ನುವಂಥ ಪಟ್ಟಣ ಇರ್ತದೆ. ಅಲ್ಲಿ ಮತ್ಸ್ಯ ಎಂಬ ವ್ಯಾಪಾರಿ ಇದ್ದ. ಅವನ ಮಡದಿಯ ಹೆಸರು ಜೈಸೆ. ನಂದ ಮತ್ತು ಬೋಧ ಎನ್ನುವವರು ಈ ದಂಪತಿಗಳ ಮಕ್ಕಳು. ಅದೇ ಊರಿನ ಸೂರದತ್ತನೆಂಬ ವ್ಯಾಪಾರಿಗೂ ಇವನ ಮಡದಿ ವಸುದತ್ತೆಗೂ ಮೋದಾಳಿ ಎಂಬ ಮಗಳಿರುವಳು. ಅವಳು ಗರ್ಭದಲ್ಲಿದ್ದಾಗಲೇ ಸೋದರ ಮಾವನ ಮಗನಾದ ನಂದನಿಗೆ ಕೊಡುವ ನಿಶ್ಚಯವಾಗಿತ್ತು. ಹೀಗೇ ಇರುವಾಗ ನಂದನು ಹಣ ಸಂಪಾದಿಸಲು ಸುವರ್ಣದ್ವೀಪಕ್ಕೆ ಹೋಗುವಾಗ, ಮಾವ, ನನಗಾಗಿ 12 ವರ್ಷ ಕಾಯಿರಿ. ನಾನು ಆ ವೇಳೆಗೆ ಬಾರದೆ ಹೋದರೆ ಮೋದಾಳಿಯನ್ನು ನನ್ನ ತಮ್ಮ ಬೋಧನಿಗೆ ಕೊಡಿ ಎಂದು ಸೂರದತ್ತನಿಗೆ ಹೇಳಿ ಹೋದನು. 12 ವರ್ಷ ಕಳೆಯಿತು. ನಂದನು ಬರಲೇ ಇಲ್ಲ. ಸೂರದತ್ತನು ಮೋದಾಳಿಯನ್ನು ಬೋಧನಿಗೆ ಕೊಡಲು ಅಣಿ ಮಾಡಿಕೊಂಡನು. ಧಾರೆ ಪ್ರಾರಂಭವಾದಾಗ ನಂದ ಕಾಣಿಸಿಕೊಂಡನು. ಆಗ ಮಗಳನ್ನು ನಂದನಿಗೆ ಕೊಡಲು ಸೂರದತ್ತನು ಮುಂದಾದನು. ತಮ್ಮನಿಗೆ ಗೊತ್ತಾದ ಹೆಣ್ಣನ್ನು ನಾನು ಮದುವೆಯಾಗುವುದು ಉಚಿತವಲ್ಲ ಎಂದು ಇವನು ನಿರಾಕರಿಸಿದನು. ಅತ್ತ ಅಣ್ಣನ ಹೆಂಡತಿಯನ್ನು ನಾನು ಮದುವೆಯಾಗುವುದಿಲ್ಲ ಎಂದು ಬೋಧನು ತಲೆ ಸೊಟ್ಟಗಿಟ್ಟನು. ಅಂದರೆ ಆಗುವುದಿಲ್ಲ ಅಂತ ತಲೆ ಅಲ್ಲಾಡಿಸ್ತಾನೆ. ಅಂತೂ ಇಂತೂ ಮದುವೆಯಿಲ್ಲದೆ ಮೋದಾಳಿ ತವರು ಮನೆಯಲ್ಲೇ ಉಳಿದು ಹೋದಳು. ಅದೇ ಊರಿನಲ್ಲಿ ನಾಗದತ್ತ ಎಂಬ ವ್ಯಾಪಾರಿ ಇದ್ದ. ಇವನ ಮಡದಿ ಗಂಗೆ, ಇವರ ಮಗ ನಾಗಸೂರ. ಇವನಿಗೆ 8 ಮಂದಿ ಹೆಂಡಂದಿರು. ಇವನು 8 ಮಂದಿಯಲ್ಲಿಯೂ ತೃಪ್ತಿ ಕಾಣದೆ ಮೋದಾಳಿಯೊಡನೆ ಕದ್ದು ಮುಚ್ಚಿ ರಮಿಸ್ತಾ ಇದ್ದ. ಒಮ್ಮೆ ನಾಗಸೂರನು ಮೋದಾಳಿಯೊಡನೆ ಚಂಪಾನಗರಕ್ಕೆ ಬಂದನು. ತಳವಾರನು ಈ ಇಬ್ಬರನ್ನು ಬಂಧಿಸಿ ರಾಜನ ಮುಂದೆ ನಿಲ್ಲಿಸಿದನು. ಇವರಿಬ್ಬರು ನಿಗಿ ಕಾದ ಕಬ್ಬಿಣದ ಪ್ರತಿಮೆಗಳನ್ನು ಅಪ್ಪಿಕೊಳ್ಳಬೇಕೆಂದು ರಾಜನು ಇವರಿಗೆ ಶಿಕ್ಷೆ ವಿಧಿಸಿದನು. ಇವರಿಬ್ಬರನ್ನೂ ಕೊಲ್ಲಲು ಕರೆದುಕೊಂಡು ಹೋಗುತ್ತಿರುವರು ಎಂದು
ಸೋಮಶರ್ಮನು ಮಗಳಿಗೆ ವಿವರಿಸಿದನು. ಅಪ್ಪಾಜಿ, ನಾನು ಹಾದರಕ್ಕೆ ಹೆದರಿ ಪರಪುರುಷರ ಸಂಪರ್ಕವನ್ನು ಎಂದೂ ಮಾಡೆನು ಎಂದು ನಾಗಶ್ರೀ ಮಿತ ಬ್ರಹ್ಮಚರ್ಯ ವ್ರತಳಾದಳು. ಮಗಳೇ, ನೀನು ಹೇಳುವುದೂ ಸರಿ. ಬ್ರಹ್ಮಚರ್ಯ ವ್ರತ ನಿನಗಿರಲಿ, ಉಳಿದ ವ್ರತಗಳನ್ನು ಬಿಟ್ಟು ಬಿಡು ಎಂದು ಸೋಮಶರ್ಮ ಸಲಹೆ ಕೊಟ್ಟನು. ಈ ತಂದೆ ಮಗಳು ಮುಂದೆ ಹೊರಟರು. ಇನ್ನೊಬ್ಬನನ್ನು ಕೊಲ್ಲಲು ದಾರಿಯಲ್ಲಿ ಎಳೆದುಕೊಂಡು ಹೋಗುತ್ತಿದ್ದುದನ್ನು ನಾಗಶ್ರೀ ಗಮನಿಸಿದಳು. ಅಪ್ಪಾಜಿ, ಇವನನ್ನು ಏಕೆ ಎಳೆದೊಯ್ಯುತ್ತಿರುವರು? ವಿಚಾರಿಸಿಕೊಂಡು ಬನ್ನಿ ಎಂದು ನಾಗಶ್ರೀ ಕೇಳಿಕೊಂಡಳು. ತಂದೆ ಹೋಗಿ ಎಲ್ಲವನ್ನು ವಿಚಾರಿಸಿಕೊಂಡು ಬಂದನು. ವಿದ್ಯಾರ್ಥಿಗಳೇ, ಈ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಅಲ್ಲಿ ಕಾಯ್ತಾ ಇರ್ತೀರಲ್ಲ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಕಥೆಯನ್ನು ಕೇಳಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ ಆ ಕಥೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ವೀರಪೂರ್ಣ ದನಗಾಹಿಯ ಕಥೆ ಅನ್ನುವಂಥದ್ದು, ಆ ವೀರಪೂರ್ಣ ದನಗಾಹಿಯ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ನಾನು ನಿಮ್ಮ ವಾಸಂತಿ ಅಂಬಲಪಾಡಿ, ಉಡುಪಿಯಿಂದ.